ನಮಸ್ಕಾರ ಸ್ನೇಹಿತರೆ, ನಳಿನ ಹಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಇವತ್ತು ಕೂಡ ನಾನು ನಿಮ್ಮೊಂದಿಗೆ ಒಂದು ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಈ ವಿಡಿಯೋವನ್ನು ನೀವು ಕೊನೆ ತನಕ ನೋಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಫ್ರೆಂಡ್ಸ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟು ನಮಗೆ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬೇಗನೆ ಶುರು ಮಾಡ್ತೀನಿ ಈ ಟಾಪಿಕ್ಕನ್ನು. ಬನ್ನಿ ಸ್ನೇಹಿತರೆ, ಇಂದು ನಾನು ಮಾತನಾಡಲಿರುವ ವಿಷಯ ನಮ್ಮ ಜೀವನವನ್ನೇ ಬದಲಾಯಿಸಬಲ್ಲ ಒಂದು ಅಭ್ಯಾಸದ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನಿವತ್ತು. ಆ ಟಾಪಿಕ್ ಯಾವುದಪ್ಪ ಅಂತ ಅಂದರೆ, ಬೇರೆಯವರನ್ನು ದೂರುವುದನ್ನು ಬಿಡಿ, ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಿ. ಈ ಟಾಪಿಕ್ ಹೆಸರಿದು. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಏನಾದರೂ ತಪ್ಪಾದರೆ ನಾವು ಮೊದಲು ಯಾರನ್ನು ಹುಡುಕ್ತೀವಿ ಗೊತ್ತಾ? ಒಬ್ಬರನ್ನು ದೂರುವುದಕ್ಕೆ ಹುಡುಕ್ತೀವಿ ಅಲ್ವಾ? ನನ್ನ ಕೆಲಸ ತಪ್ಪಾಗಲಿಕ್ಕೆ ಅವನ ಕಾರಣ, ಅವಳು ಹೀಗೆ ಮಾಡಿದ್ಲು, ಅವಳು ಕಾರಣ, ನನ್ನ ಪರಿಸ್ಥಿತಿಯೇ ಕಾರಣ, ನನ್ನ ಅದೃಷ್ಟವೇ ಕೆಟ್ಟದ್ದು, ಹೀಗೆ ಹೇಳುವುದು ತುಂಬ ಸುಲಭ ಅಲ್ವಾ ಫ್ರೆಂಡ್ಸ್? ಆದರೆ ಒಂದು ಪ್ರಶ್ನೆ, ದೂರು ಕೊಟ್ಟರೆ ಸಮಸ್ಯೆ ಅದು ತಕ್ಷಣವೇ ಪರಿಹಾರವಾಗುತ್ತದಾ? ಇಲ್ಲ ಅಲ್ವಾ? ದೂರು ನಮ್ಮ ಸಮಯವನ್ನು ಮತ್ತು ನಮ್ಮ ಶಕ್ತಿಯನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ. ಒಂದು ಕತೆ ಹೇಳ್ತೀನಿ ಇಲ್ಲಿ. ಒಬ್ಬ ವ್ಯಕ್ತಿ ಪ್ರತಿದಿನ ತನ್ನ ಮನೆಯ ಮುಂದಿರುವ ರಸ್ತೆಯ ಬಗ್ಗೆ ದೂರ್ತಿದ್ದ. ಯಾವಾಗಲೂ ರಸ್ತೆ ಸರಿ ಇಲ್ಲ, ರಸ್ತೆ ತುಂಬ ಕೆಟ್ಟದಾಗಿದೆ, ರಸ್ತೆ ತುಂಬ ಕಲ್ಲುಗಳಿದ್ದಾವೆ, ರಸ್ತೆಯಲ್ಲಿ ತುಂಬ ಗುಂಡಿ ಇದೆ ಅಂತ. ಆದರೆ ಒಂದು ದಿನ ಅವನ ಸ್ನೇಹಿತ ಅವನನ್ನು ಕೇಳಿದ, ನೀನು ಪ್ರತಿದಿನ ದೂರು ಹೇಳಲು ಬಳಸುವ ಸಮಯದಲ್ಲಿ ರಸ್ತೆಯಲ್ಲಿರುವ ಒಂದು ಕಲ್ಲನ್ನಾದರೂ ತೆಗೆದಿದ್ದೀಯಾ? ನೀನು ಇಷ್ಟು ದೂರ್ತಾ ಇದೆಯಲ್ಲಪ್ಪ, ಅಷ್ಟು ಕಲ್ಲುಗಳಲ್ಲಿದ್ದಾವೆ, ಗುಂಡಿ ಇದೆ, ಎಂದಾದರೂ ಒಂದು ಕಲ್ಲು ತೆಗೆದಿದೆಯಾ ಅಲ್ಲಿ ಅಂತ ಕೇಳ್ತಾನೆ. ಆ ಪ್ರಶ್ನೆಗೆ ಅವನ ಬಳಿ ಉತ್ತರ ಇರಲಿಲ್ಲ. ಸ್ನೇಹಿತರೆ, ಇದೇ ನಮ್ಮ ಜೀವನದಲ್ಲೂ ಆಗುತ್ತದೆ. ನಾವು ಬದಲಾವಣೆ ಬಯಸ್ತೀವಿ, ಆದರೆ ಬದಲಾವಣೆ ನಮ್ಮಿಂದಲೇ ಆರಂಭವಾಗಬೇಕು. ನಮ್ಮ ಮನೆಯಲ್ಲಿ ಎಲ್ಲರೂ ಬದಲಾಗಬೇಕು ಅಂತ ನಾವು ಬಯಸ್ತೀವಿ, ಆದರೆ ಫಸ್ಟ್ ನಾವು ಬದಲಾಗಬೇಕು ಅಲ್ವಾ? ಪ್ರತಿದಿನ ನಾವು ಕನ್ನಡಿ ಮುಂದೆ ನಿಲ್ಲುತ್ತೇವೆ, ನಮ್ಮ ಮುಖವನ್ನು ಕನ್ನಡಿಯಲ್ಲಿ ನೋಡ್ಕೊಳ್ತಾ ಇರ್ತೀವಿ ಪ್ರತಿದಿನ ಅಲ್ವಾ? ಕನ್ನಡಿಯಲ್ಲಿ ನಮ್ಮ ಮುಖ ಕಾಣುತ್ತದೆ ಹೊರತು ಕನ್ನಡಿ ಬದಲಾಗೋದಿಲ್ಲ ಅಲ್ವಾ? ನಾವು ನಕ್ಕರೆ ಅದು ನಗುತ್ತದೆ, ನಾವು ಹತ್ತರೆ ಅದು ಹೊಳುತ್ತದೆ ಅಲ್ವಾ? ಕನ್ನಡಿ ಏನಾದರೂ ಬದಲಾಗುತ್ತದಾ? ಇಲ್ಲ. ಹಾಗೆಯೇ ಜೀವನವು ನಮ್ಮ ಪ್ರತಿಬಿಂಬ. ನಾವು ಬದಲಾದರೆ ಜೀವನವು ಬದಲಾಗುತ್ತದೆ. ಹಾಗಾದರೆ ಸಕ್ಸಸ್ ಆದವರು ಏನು ಮಾಡ್ತಾರೆ? ಹೇಗೆ ಬದಲಾಗ್ತಾರೆ ಅವರು? ಯಶಸ್ವಿಯಾದವರು ಸಮಯವನ್ನು ದೂರು ಹೇಳಲು ಬಯಸುವುದಿಲ್ಲ. ಅವರು ಸಮಯದ ಬಗ್ಗೆ ಆಗಿರ್ಬೋದು, ಬೇರೆಯವರನ್ನವರು ನನಗಿಷ್ಟು ಲಾಸ್ ಆಯಿತು ಬೇರೆಯವರಿಂದ ಅಂತ ಅವರು ಯಾವತ್ತೂ ದೂರುವುದಿಲ್ಲ. ಅವರು ತಮ್ಮನ್ನು ಉತ್ತಮಗೊಳಿಸಲು ಬಳಸುತ್ತಾರೆ. ಅವರು ಕೇಳುವ ಪ್ರಶ್ನೆ ಇಷ್ಟೇ, ನಾನು ಇನ್ನು ಏನು ಕಲಿಯಬಹುದು? ನಾನು ಇನ್ನು ಹೇಗೆ ಬೆಳೆಯಬಹುದು? ಅದೇ ಅವರ ಯಶಸ್ಸಿನ ರಹಸ್ಯ ಫ್ರೆಂಡ್ಸ್. ಯಾವಾಗಲಾದರೂ ನೀವು ಯಾರನ್ನಾದರೂ ದೂರುವ ಮುನ್ನ ನಿಮ್ಮನ್ನು ಕೇಳ್ಕೊಂಡಿದ್ದೀರಾ? ಇವಾಗ ಕೇಳ್ಕೊಳ್ಳಿ ಈ ಥರ, ಈ ಸಮಸ್ಯೆಯಲ್ಲಿ ನನ್ನ ಪಾತ್ರ ಏನು? ನಾನು ಏನು ಬದಲಾಯಿಸಬಹುದು? ಇದೇ ಪರಿಸ್ಥಿತಿಯನ್ನು ಉತ್ತಮಗೊಳಿಸಲು ಇಂದು ನಾನು ಏನು ಮಾಡಬಹುದು? ಈ 3 ಪ್ರಶ್ನೆಗಳನ್ನು ಕೇಳಿಕೊಳ್ಳಿ, ನಿಮ್ಮ ಜೀವನವನ್ನು ಬದಲಾಯಿಸ್ಕೊಳ್ಬೋದು ನೀವು. ಲೈಫ್ ಈಸ್ ಲೈಕ್ ಎ ಮಿರರ್. ನಮ್ಮ ಜೀವನ ಅನ್ನೋದು ಒಂದು ಮಿರರ್ ಇದ್ದ ಹಾಗೆ. ನೀವು ಜಗತ್ತಿಗೆ ಗೌರವ ಕೊಟ್ಟರೆ ಜಗತ್ತು ನಿಮಗೆ ಗೌರವವನ್ನು ಹಿಂದಿರುಗಿಸ್ತದೆ. ನೀವು ಒಳ್ಳೆತನ ತೋರಿಸಿದರೆ ಒಳ್ಳೆಯ ಸಂಬಂಧಗಳು ಬೆಳೀತವೆ. ನಾವು ಎಲ್ಲವನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ ಫ್ರೆಂಡ್ಸ್, ಆದರೆ ನಮ್ಮ ಪ್ರತಿಕ್ರಿಯೆಯನ್ನು ಮಾತ್ರ ನಿಯಂತ್ರಿಸಬಹುದು. ನಿಮ್ಮ ಕೋಪವನ್ನು ಬದಲಿಸಿಕೊಳ್ಳಿ, ನಿಮ್ಮ ಅಭ್ಯಾಸವನ್ನು ಬದಲಿಸಿ, ನಿಮ್ಮ ಯೋಚನೆಗಳನ್ನು ಬದಲಾಯಿಸಿ. ಆಗ ನೋಡಿ ನಿಮ್ಮ ಜೀವನವು ಹೇಗೆ ಬದಲಾಗುತ್ತದೆ ಅಂತ. ಡೋಂಟ್ ಬ್ಲೇಮ್ ಅದರ್ಸ್, ಬಿಕಮ್ ಬೆಟರ್ ಎವ್ರಿ ಡೇ. ಬೇರೆಯವರನ್ನು ನಾವು ಬ್ಲೇಮ್ ಮಾಡಬಾರ್ದು. ನಾವು ಪ್ರತಿದಿನ ಆಗೋದನ್ನು ನೋಡ್ತಾ ಹೋಗಬೇಕು. ಸ್ನೇಹಿತರೆ, ಇತರರನ್ನು ಬದಲಾಯಿಸಲು ಪ್ರಯತ್ನಿಸುವುದಕ್ಕಿಂತ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳುವುದು ತುಂಬ ಸುಲಭ.
ಮತ್ತು ಅದೇ ಶಾಶ್ವತವಾದ ಬದಲಾವಣೆ ಅಂತ ಅಂದ್ಕೋಬೋದು ನಾವು. ಇಂದಿನಿಂದ ಒಂದು ನಿರ್ಧಾರ ಮಾಡಿ, ನಾನು ಬೇರೆಯವರನ್ನು ದೂರುವುದನ್ನು ಕಡಿಮೆ ಮಾಡ್ತೀನಿ. ನನ್ನನ್ನು ನಾನು ಉತ್ತಮಗೊಳಿಸಿಕೊಳ್ಳಲು ಪ್ರಯತ್ನ ಮಾಡ್ತೀನಿ. ಹೆಚ್ಚು ಸಮಯ ಕೊಡ್ತೀನಿ ನಾನು ಉತ್ತಮಗೊಳಿಸಲಿಕ್ಕೆ. ನೋಡಿ, ಆಗ ಕೆಲವು ತಿಂಗಳಲ್ಲಿ ನಿಮ್ಮ ಯೋಜನೆ ಬದಲಾಗುತ್ತದೆ, ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ, ನಿಮ್ಮ ಜೀವನವೇ ಬದಲಾಗುತ್ತದೆ, ನಿಮ್ಮ ಜೀವನವು ಹೊಸ ದಾರಿಯಲ್ಲಿ ಸಾಗಲು ಆರಂಭಿಸುತ್ತದೆ ಅಲ್ವಾ ಫ್ರೆಂಡ್ಸ್? ಏಕೆಂದರೆ ಬೇರೆಯವರನ್ನು ದೂರುವುದನ್ನು ಬಿಡಿ, ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಿ ಫ್ರೆಂಡ್ಸ್. ಇಲ್ಲೇ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾವು ಯಾವತ್ತೂ ಬೇರೆಯವರನ್ನು ದೂರಬಾರ್ದು. ನನಗೆ ಅವಳಿಂದ ಹೀಗಾಯಿತು, ಇವನಿಂದ ಹೀಗಾಯಿತು, ಅವ್ರ ಮನೆಯಿಂದ ಹೀಗಾಯಿತು ಅಂತ ನಾವು ಯಾವತ್ತೂ ಬೇರೆಯವರನ್ನು ದೂರಬಾರ್ದು. ನಾನು ಅವ್ರಿಗೋಸ್ಕರ ಹಿಂಗೆ ಮಾಡಿದೆ, ನಮಗೋಸ್ಕರ, ನಾವು ನಮ್ಮ ಅಭಿವೃದ್ಧಿಗೋಸ್ಕರ ನಮ್ಮ ಜೀವನವನ್ನು ನಾವು ಬದಲಾಯಿಸ್ಕೊಳ್ಬೇಕಾಗುತ್ತದೆ ಫ್ರೆಂಡ್ಸ್. ಅದಕ್ಕಾಗಿ ಈ ವಿಡಿಯೋವನ್ನು ಮಾಡಿದ್ದೇನೆ. ಈ ವಿಡಿಯೋ ನಿಮಗೆ ಕನೆಕ್ಟ್ ಆಯಿತು ಅಂತ ತಿಳ್ಕೊಳ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.